ಅದು ಯಾವ ಕಾರಣಕ್ಕೆ ಜನರಿಗೆ ಇನ್ನೂ ನೀವು ಕಷ್ಟ ಪಡ್ಬೇಕಾಗಿದೆ? ನಾನೇನ್ ಕಷ್ಟ ಪಡ್ತಿಲ್ಲ ಇವ್ರೆ, ಕೇಳಿ ಒಂದ್ ನಿಮಿಷ. ನಾನು ಇಷ್ಟಪಟ್ಟು ಮಾಡ್ತಿದ್ದೀನಿ ಇದನ್ನ, ಮೊದಲನೇದಾಗ ಅದ ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ರಾಂಗ್ ಸಿಗ್ನಲ್ ಹೋಗ್ಬಾರ್ದು. ಏನೋ ಕಷ್ಟ ಪಡ್ತಿದ್ದೀನಿ, ನಾನು ಏನ್ ಕಷ್ಟ ಪಡ್ತಿರೋದು ಇವಾಗ. ಆಮೇಲೆ ಇನ್ನೂ ಒಂದ್ ಹೇಳ ನಿಮಿಷ, ಅವ್ರು ಕಷ್ಟ ಪಡಲ್ಲ ಅವರು. ಕೇಳಿ, ಸತ್ಯ ಏನ್ ಗೊತ್ತಾ, ಕೆಲವು ಪ್ಯಾಷನೇಟ್ ಆಗಿ ಮಾಡ್ತೀವಿ, ಕೆಲವು ಹೌದು ಎಲ್ಲವನ್ನೂ ವ್ಯವಹಾರಿಕವಾಗಿ ಮಾಡಲ್ಲ ಲೈಫಲ್ಲಿ ನಾವು. ಏನ್ ಹೇಳಿ, ವ್ಯವಹಾರಿಕವಾಗಿ ಮಾಡೋದು ನಮ್ ಬಿಸ್ನೆಸ್ ನಾವು ಮಾಡ್ಕೊಂತೀವಿ. ಕೆಲವು ಏನ್ ಅನ್ಸುತ್ತೆ, ಬಿಟ್ಬಿಡಯ್ಯ, ಎಂಡ್ ಆಫ್ ದಿ ಡೇ ಈ ನನ್ನೇ ಕೇಳ್ತಾರೆ, ನೀ ಏನಯ್ಯ ಮಾಡ್ತೀವಿ, ಜನ ಹಿಂಗಿದ್ದಾರೆ, ನೀ ಏನ್ ಮಾಡ್ರಿ ಹಿಂಗೇರಿ ಅಂದಾಗ ನನಗೆ ಇನ್ಫ್ಲೂಯೆನ್ಸ್ ಕೊಡೋದು ಯಾವ್ದು? ಈಗ ಎಲ್ರು ಇದೇ ಹೇಳ್ತಾರೆ ಅನ್ಕೊಳ್ಳಿ, ನನಗೆ ಬಂದು 90% ರೀ ನೀವ್ ಏನ್ ಹೊಡೆದ್ರು ನೀವ್ ಹೇಳೋದು 100 ವರ್ಷ ಬಿಟ್ಟು ಆಗತ್ರಿ, ಈಗ ಜನ ಹಂಗಿಲ್ಲ ಅಂತ ಹೇಳಿದಾಗ ನಾನು ಡಿಸ್ಕರೇಜ್ ಅದಕ್ಕೆ ಕಷ್ಟ ಇವ್ರ ಜೊತೆ ಮಾತಾಡಕ್ಕೆ. ಕೇಳಿ ಒಂದ್ ನಿಮಿಷ, ನಾನು ಡಿಸ್ಕರೇಜ್ ಆಗ್ಬೇಕಾ ಅನ್ಕೊಂಡಾಗ ಮತ್ತೆ ನಾನೇ ಕ್ವಶನ್ ಮಾಡ್ಕೊಂತೀನಿ. ಮತ್ತೆ ಏನಕ್ಕಯ್ಯ ಮಾಡ್ತಿದ್ಯಾ, ಏನು ನಿನ್ಗೆ ಏನಾರ ಮಾಡ್ಬೇಕು ಅಂತಿದ್ಯಾ, ನಿನ್ಗೇನ್ ಹೆಸರು ಬೇಕಾ ಇದ್ರಲ್ಲಿ, ಮುಖ್ಯಮಂತ್ರಿ ಆಗ್ಬೇಕಾ, ಅಲ್ಲ ನೀನ್ ಏನಾರ ಆಗ್ಬೇಕಾ ಅಂತ ಕೇಳ್ಕೊಂಡಾಗ ನಾ ಸ್ವಾರ್ಥ ಇಟ್ಕೊಂಡು ನಾನು ಕ್ವಶನ್ ಮಾಡ್ಕೊಂತೀನಿ. ನನ್ಗೇನಾರ ಸ್ವಾರ್ಥ ಇದೆಯಾ, ಇನ್ನು ನನ್ಗೇನೋ ಒಂದ್ ಹೆಸರು, ಇದ್ರಿಂದ ಏನೋ ಒಂದ್ ಹೇಳ್ಬೇಕು ಅಂತಿದ್ಯಾ ಅಂದಾಗ ಅದನ್ನು ನಾ ಕ್ವಶನ್ ಮಾಡ್ತೀನಿ. ಓಕೆ ಅಪ್ಪ, ಇಷ್ಟೆಲ್ಲ ಓಡಾಡ್ತೀವಿ, ಹೆಸರು ಬರೋದು, ಆಮೇಲೆ ಏನು, ಹೆಸರು ಬಂದ್ಮೇಲೆ ಓಕೆ ಅರ್ಥ ಆಯ್ತಾ, ಅದೇನ್ ಖುಷಿ ಕೊಡುತ್ತೆ ಅಂದ್ರೆ ನಾನು ಅನಲೈಸ್ ಮಾಡ್ಕೊಂತೀನಿ. ಆ ಖುಷಿಗೂ ಇದಕ್ಕೂ ಅನಲೈಸ್ ಮಾಡ್ಕೊಂಡು ನಾನು ಪಡ್ತಿರೋ ಇದಕ್ಕೂ ಈಗೇನೋ ಮಾಡ್ತಾ ಇದೀನಲ್ಲ, ಆ ಖುಷಿಗೂ ನಾನು ಟ್ಯಾಲಿ ಮಾಡ್ಕೊಂತೀನಿ. ಅದಕ್ಕಿನ್ನೂ ನಾನು ಖುಷಿ ಕೊಡ್ತಿದ್ಯಾ, ಏನಕ್ಕೆ ಮತ್ತೆ ಖುಷಿ ಕೊಡ್ತಿದೆ ಮತ್ತೆ ಕ್ವಶನ್ ಮಾಡ್ತೀನಿ. ಐ ಕೀಪ್ ಕ್ವಶನಿಂಗ್ ಮೈಸೆಲ್ಫ್, ಹುಡುಕಾಟ ಅನ್ನೋ ತರ ಕ್ವಶನ್ ಮಾಡ್ಕೊಂತೀನಿ. ಕೊನೆಗೆ ಹುಡುಕ್ದಾಗ ಕೊನೆಗೆ ಅನ್ಸೋದು ನನಗೋಸ್ಕರ ನಾನು ಮಾಡೋದು ಯಾವ್ದೋ ಒಂದ್ ಕೆಲಸ ಇರ್ಬೇಕಲ್ವಾ, ಪರ್ಪಸ್. ನನ್ಗೋಸ್ಕರ ನಾನು ಒಬ್ಬ ಈ ಸಮಾಜದಲ್ಲಿ ಇದ್ದೀನಿ, ನಾಗರಿಕ. ಇದನ್ನ ನಾನು ಇವಾಗ ಇದನ್ನ ಸರಿ ಮಾಡೋದು ಹೆಂಗೆ ಅಂತ ನನ್ನ ಯೋಚನೆ ಸ್ಟಾರ್ಟ್ ಆಗೋದು ಅನ್ಕೊಳ್ಳಿ. ಇವಾಗ ನಾನೊಬ್ಬ, ನನಗೇನು ಸಂಬಂಧನೇ ಇಲ್ಲ, ನಾಗರಿಕ, ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು. ಈ ತರ ಇದೆಯಪ್ಪ, ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ, ನನಗೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದಾಗ ಏನ್ ಸೊಲ್ಯೂಷನ್ ಹುಡುಕ್ದಾಗ ಏನ್ ಹೇಳಿ, ಅವಾಗ ನನ್ಗೆ ಅನ್ಸಿದ್ದೇನಂದ್ರೆ, ಇಲ್ಲ ನಾನೇ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ. ಯಾಕೆ ಇನ್ಫ್ಲೂಯೆನ್ಸ್ ಆಗ್ತೀನಿ ಅಂದ್ರೆ ಅಲ್ಲಿ ಬಿಗ್ ಮನಿ ಮ್ಯಾಟ್ರ್ ಇದೆ, ಸಿಕ್ಕಾಪಟ್ಟೆ ಯಾರೋ ಬಂದಾಗ ನಾನು ಆಗಿದ್ದೀನಿ ಆ ತರ ಇನ್ಫ್ಲೂಯೆನ್ಸ್. ಏನ್ ಹೇಳಿ, ಯಾವ್ದೋ ಒಂದು ದೊಡ್ಡ ವೇವ್ ಕ್ರಿಯೇಟ್ ಆದಾಗ, ಅವ್ರು ಮಾತಾಡೋದು ಕೇಳಿದಾಗ, ಇಲ್ಲಯ್ಯ ನಿಜವಾಗ್ಲೂ ಏನೋ ಆಗ್ಬಿಡುತ್ತೆ ಅಂತ ನನಗೆ. ಫಸ್ಟ್ ಆಫ್ ಆಲ್ ಆಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ನಾನು ಯಾರ್ಯಾರೋ ನಾಯಕರುಗಳು ಬಂದಾಗ ಇದು ಮಾಡಿದಾಗ, ಆ ಗೌರ್ಮೆಂಟ್ ಹೋಗಿ ಇನ್ನೊಂದು ಗೌರ್ಮೆಂಟ್ ಬಂದಾಗ ಎಲ್ಲರಲ್ಲಿ ಆಗುವಂತ ನಮ್ಮಲ್ಲೂ ಆಗತ್ತೆ. ಹೊಸ ಗೌರ್ಮೆಂಟ್ ಬಂತಪ್ಪ, ನೆಕ್ಸ್ಟ್ ಏನೋ ಆಗತ್ತೆ, ಏನೋ ಒಂದ್ ಇದಾಗತ್ತೆ ಅಂತ ಆಗ್ತಾ ಇಲ್ಲ ಅಂದಾಗ ನಾನು ಬ್ಲೇಮ್ ಮಾಡೋದು ಒಂದು. ಹೌದು, ಯಾಕೆ ಆಗ್ತಾ ಇಲ್ಲ ಅಂತ ಅನಲೈಸ್ ಮಾಡಿದಾಗ, ಇನ್ನೊಂದ್ ಸ್ವಲ್ಪ ಅನಲೈಸ್, ನಾನು ಅದೇ ಹೇಳಿದ್ದು, ಹುಡುಕಾಟ ಮಾಡಿದಾಗ ಅವಾಗ ನಿಮ್ಗೆ ಒಂದೊಂದು ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಆಗ್ತಾ ಇಲ್ಲ, ಏನೋ ಬೇಕಂತ ಬಂದು ದೇಶ ಹಾಳು ಮಾಡಕ್ ಬಂದಿಯಾನ, ಇಲ್ಲಲ್ಲ. ಅವಾಗ ಹೋದಾಗ ಏನಾಗ್ತಿದೆ ಇಲ್ಲಿ, ಯಾಕೆ ಇಷ್ಟು ಮನಿ ಇನ್ವಾಲ್ವ್ ಆಗ್ತಿದೆ ಅಂದಾಗ ಅವಾಗ ಪ್ರಶ್ನೆ ಬಂದಿದ್ದಾರೆ, ದುಡ್ಡಿಲ್ದೆ ಗೆಲ್ಲಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅಂದಾಗ ಅವಾಗ ಅನ್ಸಿತ್ತು, ದುಡ್ಡಿರೋರು ಮಾತ್ರ ಇಲ್ಲಿ ಬರ್ಬೇಕು, ಅವ್ರು ಯಾರು, ಅವರು ದುಡ್ಡಿರೋರು, ಅವ್ರು ಯಾಕೆ ಇಲ್ಲಿ ಬರ್ತಾರೆ?